ಅದಕ್ಕೆ ಪಕ್ಷಿಗಳನ್ನು ಪ್ರಾಣಿಗಳನ್ನು ಎಷ್ಟು ಚೆನ್ನಾಗಿ ಹೋಲಿಸ್ತಾರೆ. ಶುಕಪಿಕಂಗಳಿಗೆ ನೀನ್ ಅತಿಮತಿಯ ನೀಯದಿರೆ ನಲಿದು ನುಂಚರದೊಳವು ಪಾಡಿ ಸುಳಿದಾಡಿ ನಿನ್ನ ನಿಂದಿಸದೆ ಮೇಣ್ ಅನ್ಯರನು ಕುಂದಿಸದೆ ನಿನ್ನ ರಚನೆಯ ಸೊಬಗ ತೋರ್ಪ ಹರುಷದೊಳಿರಲು. ಆ ಪಕ್ಷಿಗಳು ತಮಗಿದ್ದದ್ದಷ್ಟು ಭಾಗ್ಯವನ್ನು ಅನುಭವಿಸ್ತವೆ, ಯಾರನ್ನೂ ಹೋಲಿಸ್ಕೊಳ್ಳಲ್ಲ. ನೋಡಿ, ಮರಗಳಾಗಲಿ ಕುಂಬಳಕಾಯಿ ಬಳ್ಳಿಗೆ ಇಷ್ಟು ದೊಡ್ಡ ಕಾಯಿ ಆಗುತ್ತೆ, ನೇರಳೆ ಹಣ್ಣಿಗೆ ಇಷ್ಟು ಸಣ್ಣದು. ಅವು ಕಾಂಪಿಟೇಷನ್ ಇಲ್ಲ, ನನ್ನ ಪಾಲಿಗೆ ನಾನು ನಿನ್ನ ಪಾಲಿಗೆ ನೀನು ಅಂತ. ಅವೆಲ್ಲೂ ಹೋಲಿಕೆ ಇಲ್ಲ, ನನಗಾರು ದೊಡ್ಡದಿದೆ ನಿನಗಾರು ಸಣ್ಣದು. ಅವು ಸೇವೆ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾವೆ. ಯಾವ ರೀತಿಯ ಹಿರಿಮೆ ಗರಿಮೆ ಏನೂ ಇಲ್ಲದೇನೆ ಭಗವಂತ ಹೇಗಿಟ್ಟಿರ್ತಾನೋ ಹಾಗೆ ತೃಪ್ತಿಯಿಂದ ಬದುಕಿ ತಮ್ಮ ಅಸ್ತಿತ್ವವನ್ನು ನೆನಪು ಮಾಡಿಕೊಂಡೇ ಬದುಕ್ತಾವೆ. ಕೊನೆಗೆ ಭೂಮಿಗೆ ಚೆಲ್ಲಿ ಬಿಡ್ತಾವೆ ತಮ್ಮ ಜೀವವನ್ನು. ಒಂಥರ ಬುಗುರಿ ಇದ್ದ ಹಾಗೆ ಅಂತ ಹೇಳ್ತಾರೆ. ನೀನು ಸುತ್ತುವ ಬುಗುರಿ ದಾರಯೇ ಆರದೋ ಏನೋ, ದಾರ ಇರುವಷ್ಟು ದಿನ ನಿನ್ನ ಮೆರೆದಾಟ. ಕುಣಿಕೆ ಕಳಚಿದ ಮೇಲೆ ನೆಲದಿ ಬೀಳಲೇಬೇಕು, ಕುಣಿಕೆ ಕಣಿಚಿದ ಮೇಲೆ ನೆಲದಿ ಬೀಳಲೇಬೇಕು. ಇದೆ ಒಂದು ಕೊನೆಗಳಿಗೆ ಮುದ್ದು ರಾಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಬುಗುರಿ ಅಂತೆ. ನೀನು ಸುತ್ತುವ ಬುಗುರಿ ದಾರ ಯಾರದೋ ಏನೋ. ನಾವು ಬುಗುರಿ ಸುತ್ತಾ ಇದ್ವಿ, ನಾನು ಅಂತೀವಲ್ಲ, ಏನಿಲ್ಲ, ದಾರ ಯಾರ ಹತ್ರ ಇದೆ ನಮ್ಗೇನಾರು ಗೊತ್ತಾ? ರಿಮೋಟ್ ಕಂಟ್ರೋಲ್ ಭಗವಂತನ ಹತ್ರ ಇದೆ, ಅವನು ಹೇಳ್ದಂಗೆ ನಾವು ಕೇಳಬೇಕು. ದಾರ ಯಾರದೋ ಏನೋ, ದಾರ ಇರುವಷ್ಟು ದಿನ ನಿನ್ನ ಮೆರೆದಾಟ. ಎಷ್ಟೋರಿ ದಾರ ಇಟ್ಕೊಂಡು ಆಟ ಆಡಿಸ್ತೀನೋ ನಾವು ಮೆರಿಬೇಕಷ್ಟೆ. ಕುಣಿಕೆ ಕಳಚಿದ ಮೇಲೆ ದಾರ ಕಟ್ ಮಾಡಿ ಆಚೆಗೆ ಬಿಸಾಕಿದ ಅಂದರೆ ನೆಲದಿ ಬೀಳಲೇಬೇಕು. ಇದೇ ಒಂದು ಕೊನೆಗಳಿಗೆ ಮುದ್ದುರಾಮ. ಕೆ ಸಿ ಶಿವಪ್ಪನವರ ಮುದ್ದುರಾಮನ ಮನಸ್ಸು ಎಷ್ಟು ಅದ್ಭುತವಾಗಿ ಬರೀತಾರೆ ಅವರು. ಕಡಲ ಅಲೆ ಲತೆ ಹೂವು ಮುಗಿಲ ಹನಿ ತಂಗಾಳಿ ಚಿಂತಿಸುತ್ತ ಕೊರಗುವುದೇ ಇರುವಿಕೆಯ ಪರಿಗೆ. ಸುಖ ತಂದು ತಾನಲಿದು ಅಗಲುವುದೇ ಜೀವನವೋ, ಇರುವಷ್ಟು ದಿನ ನಮದು ಮುದ್ದು ರಾಮ. ಕಡಲ ಅಲೆ ಲತೆ ಹೂವು ಮುಗಿಲ ಹನಿ ತಂಗಾಳಿ ಚಿಂತಿಸುತ್ತ ಕೊರಗುವುದೇ ಇರುವಿಕೆಯ ಪೊರಿಗೆ. ಸುಖ ತಂದು ತಾನಲಿದು ಅಗಲುವುದೇ ಜೀವನವೋ, ಇರುವಷ್ಟು ದಿನ ನಮದು ಮುದ್ದು ರಾಮ. ಕಡಲಿನ ಅಲೆ ಹೋಗಿ ಸಮುದ್ರದ ದಡದ ಮೇಲೆ ನಿಂತ್ಕೊಂಡ್ರೆ ಅದೇನು ಆನಂದದಿಂದ ನಲಿತಾ ಇರ್ತವೆ ಅಲೆಗಳು. ಯಾವತ್ತಾದರೂ ತಾನಿದ್ದೇನೋ ಇಲ್ಲವೋ ಒಂದು ಚಿಂತೆ ಮಾಡೋಕ್ಕೆ ಪುರ್ಸೊತ್ತಿದೆಯಾ ಅವುಗಳಿಗೆ? ಎದ್ದ ತೆರೆ ಮತ್ತೆ ಬೀಳುವ ತೆರೆಗೆ ಕೊಟ್ಕೊಂಡು ತಾನು ಬೀಳುತ್ತೆ, ಮತ್ತೊಂದನ್ನು ಎಳಿಸುತ್ತೆ. ಸಮುದ್ರ ಎಲ್ಲಿವರೆಗಿರುತ್ತೋ ಪ್ರಶಾಂತವಾಗಿ ಮಧ್ಯದಲ್ಲಿದ್ದರೂ ಆ ದಡದಲ್ಲಿ ಆ ಅಲೆಗಳ ಮೆರೆದಾಟ ನರ್ತನ ಎಷ್ಟು ತಾನು ನರ್ತಿಸಿ ಬೇರೆಯವರಿಗೂ ಸಂತೋಷ ಕೊಟ್ಟು ತನ್ನ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗುತ್ತಲ್ಲ ಕಡಲ ಅಲೆ. ಲತೆ ಹೂವು, ಕಾಡಿನ ಮಧ್ಯದಲ್ಲಿರುವ ಹೂವು, ಎಷ್ಟು ಸುಂದರವಾದ ಹೂವನ್ನು ಅರಳಿಸುತ್ತೆ ಅದು. ಮುಗಿಲ ಹನಿ, ಮೇಲ್ಗಡೆ ಬೀಳುವ ಮಳೆ, ತಂಗಾಳಿ, ತಂಪು ಗಾಳಿ, ಇವೆಲ್ಲ ಎಷ್ಟು ಪ್ರಕೃತಿಯಲ್ಲಿ ಸರಾಗವಾಗಿ ತಮ್ಮ ಕೆಲಸವನ್ನು ಮಾಡ್ತಾವಲ್ಲ. ಯಾವತ್ತಾದರೂ ನಾನಿದ್ದೇನೋ ಇಲ್ಲವೋ ಅಂತ ಚಿಂತೆ ಮಾಡೋಕ್ಕೆ ಪುರ್ಸೊತ್ತಿದೆಯಾ ಅವುಗಳಿಗೆ? ಚಿಂತೆ ಮಾಡ್ತಾವ? ಕಡಲ ಅಲೆ ಲತೆ ಹೂವು ಮುಗಿಲ ಹನಿ ತಂಗಾಳಿ ಚಿಂತಿಸುತ್ತ ಕೊರಗುವುದೇ ಇರುವಿಕೆಯ ಪರಿಗೆ. ಸುಖ ತಂದು ತಾನಲಿದು ಅಗಲುವುದೇ ಜೀವನವೋ, ಇರುವಷ್ಟು ದಿನ ನಮದು ಮುದ್ದು ರಾಮ. ಒಂದು ನೀತಿ ಹೇಳ್ತಾರೆ, ಇರುವಷ್ಟು ಕಾಲ ಬೇರೆಯವರಿಗೆ ಸುಖ ಕೊಟ್ಟು ನಾವು ಆನಂದ ಪಡಬೇಕಂತ. ಇವೆಲ್ಲ ಕಲಿಸ್ಕೊಡೋದದೇ. ಕಡಲ ಅಲೆ, ಮುಗಿಲಹನಿ, ತಂಗಾಳಿ ಇವೆಲ್ಲ ಇರುವಷ್ಟು ದಿವಸ ತಾವು ಸಂತೋಷಪಟ್ಟು ಬೇರೆಯವರಿಗೆ ಸಂತೋಷ ಕೊಟ್ಟು ತಾವು ಆನಂದಿಸಿಕೊಂಡು ತಮ್ಮ ಜೀವನವನ್ನು ಸಮಾಪ್ತಿಗೊಳಿಸ್ತವೆ. ಆದ್ದರಿಂದ ಇರುವಷ್ಟು ದಿನ ನಮ್ಮದು ಮದ್ದುರಾಮ. ನಮ್ಗೆ ಎಷ್ಟು ದಿವಸ ಇದೆಯೋ ಗೊತ್ತಿಲ್ಲ. ಆಯುಷ್ಯ ಪೂರ್ತಿ ಭಗವಂತ ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದೇನಾದರೂ ಗೊತ್ತು ಮಾಡಿದರೆ ನಮ್ಮ ಜೀವನ ಪೂರ್ತಿ ಚಿಂತನೀಯ ಸ್ಥಿತಿಗೆ ಬಂದುಬಿಡ್ತಿತ್ತೋ ಏನೋ. ನಾಳೆ ಸಾಯ್ತೀನಿ 5 ಗಂಟೆಗೆ ಅಂತ ಗೊತ್ತಾಗಿದ್ದರೆ ಇವತ್ತು ಬದುಕು ಹಾಳು ಮಾಡ್ತೀವಿ ನಾವು.
ಅದು ಗೊತ್ತು, ಇವರ ಪೂರ್ತಿ ಚಿಂತೆ ಮಾಡ್ತಾರೆ ಅಂತ. ಪೂರ್ತಿ ಭಗವಂತ ನಮ್ಮ ಅಂತ್ಯವನ್ನು ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ಅವನು ಅಂತ್ಯಗೊಳಿಸುವ ಮುನ್ನ ಅವನಿಗೆ ಸರಿಯಾಗಿ ನಾವು ನಡ್ಕೊಂಡ್ರೆ ನಿಜವಾಗಿಯೂ ಅವನಿಗೆ ತೃಪ್ತಿ ಆಗುವಂಥದ್ದು. ಇರುವಷ್ಟು ದಿನ ನಮ್ಮದು. ಅದಕ್ಕೆ ಬುಗುರಿ ಇದ್ದ ಹಾಗಂತೆ. ಸುತ್ತಿ ಸುತ್ತುವ ಬುಗುರಿ, ತಿರುಗಿ ತಿರುಗುತ್ತ ಬುಗುರಿ ತಾನೇ ಸೋತು, ತಿರೆಗುರುಳುವುದು ತನ್ನ ಬಲವ ತಾಂ ಕಳೆದು, ನರನು ಮಂತೆಯ ಸುತ್ತಿ ಸುತ್ತಿ ಕಡೆಗೊಂದು ದಿನ, ತೆರುವನಸ್ಥಿಯ ಧರೆಗೆ ಮಂಕುತಿಮ್ಮ. ಡಿ ವಿ ಜಿಯವರು ಬುಗುರಿಗೆ ಹೋಲಿಸ್ತಾರೆ ನಮ್ಮ ಜೀವನವನ್ನು. ತಿರುಗಿ ತಿರುಗುತ್ತೆ ಬುಗುರಿ ತಾನೇ ಸೋತು, ತಿರೆಗುರುಳುವುದು ತನ್ನ ಬಲವ ತಾಂ ಕಳೆದು, ನರನು ಮಂತೆಯೇ ಸುತ್ತಿ ಸುತ್ತಿ ಕಡೆಗೊಂದು ದಿನ, ತೆರುವನಸ್ಥಿಯ ಧರೆಗೆ ಮಂಕುತಿಮ್ಮ. ಬುಗುರಿ ತಿರುಗುತ್ತಾ 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 ಒಂದು ಸಲ ಅದು ತನ್ನ ತಿರುಗಾಟವನ್ನು ನಿಲ್ಲಿಸಿಬಿಡುತ್ತೆ. ತಿರುಗಿ ತಿರುಗುತ್ತೆ ಬುಗುರಿ ತಾನೇ ಸೋತು, ತಿರೆಗುರುಳುವುದು ತನ್ನ ಬಲವ ತಾಂ ಕಳೆದು, ತನ್ನ ಶಕ್ತಿಯನ್ನು ಕಳ್ಕೊಂಡು ಭೂಮಿ ಮೇಲೆ ಬಿದ್ದು ಬಿಡುತ್ತೆ. ಹಾಗೆಯೇ ನರನು ಮಂತೆಯ ಸುತ್ತಿ ಸುತ್ತಿ ಕಡೆಗೊಂದು ದಿನ, ತೆರುವನಸ್ಥಿಯ ಧರೆಗೆ ಮಂಕುತಿಮ್ಮ. ಕೊನೆಗೆ ಸುತ್ತಿ ಸುತ್ತಿ ತನ್ನ ಅಸ್ಥಿಯನ್ನು, ಮೂಳೆಯನ್ನು ಭೂಮಿಗೆ ಕೊಟ್ಟು ಹೋಗಿಬಿಡ್ತಾನೆ. ತೆರುವನಸ್ಥಿಯ ಧರೆಗೆ ಮಂಕುತಿಮ್ಮ. ಅಲ್ಲಿವರೆಗೆ ನಾವು ಆಟ ಆಡ್ತಾ ಇರಬೇಕು. ಈ ಆಟ ಭಗವಂತನ ಹಿಡಿತದಲ್ಲಿರುವಂಥ ಆಟ. ಈ ಬದುಕಿನ ಆಟದಲ್ಲಿ ಯಾರೂ ಸೋಲುವುದಿಲ್ಲ, ಯಾರೂ ಗೆಲ್ಲುವುದಿಲ್ಲ. ಭಗವಂತ ಕರೀತ ನಮ್ಮನ್ನೆಲ್ಲ ಕಣ್ಣು ಕಟ್ಟಿ ಬಿಟ್ಟಿದ್ದಾನಂತೆ. ಕಣ್ಣು ಮುಚ್ಚಾಲೆ ಆಟ, ನನ್ನನ್ನು ಹುಡುಕುವಂತ ಕಣ್ಣು ಕಟ್ಟಿ ಬಿಟ್ಟಿದ್ದಾನೆ. ಈ ಪಾರ್ಥಿವ ಕಣ್ಣುಗಳು ನಮ್ಗೆ ಈ ಕಣ್ಣುಗಳಲ್ಲ, ಒಳಗಿನ ಕಣ್ಣನ್ನು ಕಟ್ಟಿದ್ದಾನೆ. ಒಳಗಿನ ಕಣ್ಣನ್ನು ತೆರೆದರೆ ಮಾತ್ರ ಭಗವಂತ ಸಿಗ್ತಾನೆ. ಅದಕ್ಕೆ ಕಣ್ಣು ಮುಚ್ಚಾಲೆ ಆಟಕ್ಕೆ ಕಳಿಸಿದಂತೆ. ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ರೂಪಕದಲ್ಲಿ. ಬನ್ನಿರಾಡುವ ಕಣ್ಣ ಮುಚ್ಚಾಲೆಯ ಆಟವನು, ಎನ್ನ ನರಸಿರಿ ಬನ್ನಿ ಮಕ್ಕಳಿರಬೇಗ, ಬನ್ನಿರಾಟವ ಬೇಡವೆಂಬರನು ಬಿಡೆ ನಾನು, ಎನ್ನುವಜ್ಜಿಯೋ ಬೊಮ್ಮ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಬನ್ನಿರಾಡುವ ಕಣ್ಣ ಮುಚ್ಚಾಲೆಯಾಟವನು, ಎನ್ನ ನರಸಿರಿ ಬನ್ನಿ ಮಕ್ಕಳಿರಬೇಗ. ಕಣ್ಣು ಮುಚ್ಚಾಲೆ ಕಣ್ಣು ಮುಟ್ಟಿ ಕಳಿಸಿದಾನಂತೆ. ಬನ್ನಿ ಕಣ್ಣು ಮುಚ್ಚಾಲೆ ಆಟ ಆಡೋಣ ಅಂತ ನಮಗಿಲ್ಲಿ ಕಳಿಸಿದಾನಂತೆ ಭಗವಂತ. ಯಾರನ್ನು ಹುಡುಕಬೇಕು? ಅವನೇ ಅಜ್ಜಿ. ಕಣ್ಣು ಕಟ್ಬಿಟ್ಟಿದ್ದಾನೆ, ಅವನನ್ನು ಹುಡುಕ್ಬೇಕು ನಾವು. ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ನಾವು ಏನೇನೋ ಹುಡುಕೊಂಡು ಹೊರಟಿದ್ದೀವಿ. ಯಾವುದು ಕೂಡ ಸರಿ ಇಲ್ಲ, ಸರಿಯಾಗಿದ್ದನ್ನು ಯಾವುದು ಹುಡುಕೋಲ್ಲ. ದೇವಲೋಕದಿಂದ ಒಂದು ನಾಯಿಗೆ 4 ಚಿನ್ನದ ನಾಣ್ಯಗಳನ್ನು ಕೊಟ್ಟು, ಈ ಭೂಲೋಕದಲ್ಲಿ ಯಾರು ಅತೀ ಬಲಶಾಲಿಗಳೋ ಅವರಿಗೆ ಒಂದೊಂದು ಕೊಡು ಅಂತ ಹೋಗಿ ಕಳಿಸಿದ್ರಂತೆ. ನಾಯಿ ಬಂತು. ಬಂದ ತಕ್ಷಣ ಒಂದು ಆನೆ ನೋಡ್ತಂತೆ. ಅಬ್ಬಾ, ಇದೆಷ್ಟು ದೊಡ್ಡ ಪ್ರಾಣಿಯಪ್ಪ ಇದು, ಎಂಥ ಬಲಶಾಲಿ ಅಂತ 1 ಚಿನ್ನದ ನಾಣ್ಯ ಕೊಡ್ತಂತೆ. ಆಮೇಲೆ ಹಾಗೇ ಮುಂದೆ ಬಂತು. ಆನೆ ಮೇಲೆ ಸಿಂಹ ಕೂತ್ಕೊಂಡಿದೆ, ಕಂಟ್ರೋಲ್ ಮಾಡ್ತಾ ಇದೆ. ಅರೆ ಆನೆಗಿಂತ ಸಿಂಹ ಸಣ್ಣದಾದರೂ ಎಷ್ಟು ತಾಕತ್ತಿದೆ, ಪೌರುಷ ಇದೆ ಅದಕ್ಕೆ, ತಗೋ ನಿನಗೊಂದು ಅಂತ ಚಿನ್ನದ ನಾಣ್ಯ ಕೊಡ್ತಂತೆ. ಆಮೇಲೆ ಹಾಗೆ ಬರಬೇಕಾದ್ರೆ ಒಂದು ಪಂಜರದ ಒಳಗಡೆ ಸಿಂಹ ಕೂಡಾಡ್ಕೊಂಡು ಮನುಷ್ಯ ಚಾಟಿಯಿಂದ ಹೆದರಿಸ್ತಾ ಇದ್ದಾನೆ. ಅಬ್ಬಬ್ಬಬ್ಬ, ಮನುಷ್ಯ ಎಷ್ಟೆಷ್ಟು ಬಲಶಾಲಿ, ವಿವೇಕದಿಂದ ಸಿಂಹವನ್ನು ಕೂಡ ಪಂಜರದಲ್ಲಿಟ್ಟಿದ್ದಾನಲ್ಲ ಅಂತ, ತಗೋ ಅಂತ 1 ಚಿನ್ನದ ನಾಣ್ಯ ಕೊಟ್ಟ ಅಂತ. ಇನ್ನೊಂದು ಉಳಿದಿದ್ದು ನೋಡ್ದ ಮನುಷ್ಯ, ಅದನ್ನು ನನಗೆ ಕೊಡು ಅಂತ. ಇಲ್ಲ ಇನ್ನೂ ಹುಡುಕ್ತಾ ಇದ್ದೀನಿ, ಯಾರಾದರೂ ಬಲಶಾಲಿಯಾಗಿದ್ದಾರಾ? ನಾನೇ ಅಂದ. ಅದಕ್ಕೆ ನೋಡಿ, ನಾಯಿ ಮುಂದೆ ಹೋಗ್ತಾ ಇದೆ, ಇವನು ನಾಯಿ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದು ಬಾಲದಲ್ಲಿ ಕೊಡು 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 ಅಂತ ಇವನು ಕೇಳ್ತಾ ಇದ್ದಾನೆ, ಬಾಲದಲ್ಲಿ ಇಲ್ಲ 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 ಅಂತ ಹೇಳ್ತಾ ಇದೆ ನೋಡಿ. ಇವತ್ತಿಗೂ ಹಾಗೆ ಆಗ್ತಿದೆ. ನಾವು ಅದನ್ನು ಅರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದನ್ನು ಹುಡುಕಬೇಕೋ ಅದನ್ನು ಹುಡುಕ್ತಾ ಇಲ್ಲ, ಯಾವುದು ಬೇಡವೋ ಎಲ್ಲ ಈ ಭೂಮಿಯಲ್ಲೇ ಬಿಟ್ಟು ಬರುವಂಥದ್ದು ಅದನ್ನು ಹುಡುಕೊಂಡು ಅದಕ್ಕೆ ಗೂಟ ಹಾಕ್ಕೊಂಡು ಹಗ್ಗ ಕಟ್ಟಿಕೊಂಡು ನಮಗೆ ನೇಣೆ ನಾವೇ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಡಿ ವಿ ಜಿ. ಬನ್ನಿರಾಡುವ ಕಣ್ಣ ಮುಚ್ಚಾಲೆಯಾಟವನು,
ಎನ್ನ ನರಸಿರಿ ಬನ್ನಿ ಮಕ್ಕಳಿರ ಬೇಗ. ನಾವೆಲ್ಲ ಅವನನ್ನು ಹುಡುಕಬೇಕು. ಎನ್ನ ನರಸಿರಿ ಬನ್ನಿ ಮಕ್ಕಳಿರ ಬೇಗ, ಬನ್ನಿರಾಟವ ಬೇಡವೆಂಬರನು ಬಿಡೆ ನಾನು. ಆಟ ಬೇಡ ಅಂತ ಹೇಳಿದವ್ರಿಗೆ ನಾನು ಬಿಡಲ್ಲ, ಕಂಪಲ್ಸರಿ ಆಡಲೇಬೇಕು. ಬದುಕಿನ ಆಟ ಯಾರು ಬೇಡ ಅಂತಾರೆ? ಕಂಪಲ್ಸರಿ ಎಲ್ಲರೂ ಆಡಲೇಬೇಕು. ಆಟ ಬೇಡ ಅಂತ ಹೇಳಿದ್ರು ನಾನು ಬಿಡಲ್ಲ ಅಂತಾನಂತೆ. ಬನ್ನಿರಾಡುವ ಕಣ್ಣ ಮುಚ್ಚಾಲೆಯ ಆಟವನು, ಎನ್ನ ನರಸಿರಿ ಬನ್ನಿ ಮಕ್ಕಳಿರ ಬೇಗ, ಬನ್ನಿರಾಟವ ಬೇಡವೆಂಬರನು ಬಿಡೆ ನಾನು ಎನ್ನುವಜ್ಜಿಯೋ ಬೊಮ್ಮ ಮಂಕುತಿಮ್ಮ. ಅಜ್ಜಿ ಕಣ್ಣು ಮುಚ್ಚಾಲೆ ಆಟ ಆಡೋ ಹಾಗೆ ನಮ್ಮನ್ನು ಕಣ್ಣು ಕಟ್ಟಿ ಬಿಟ್ಟಿದ್ದಾನೆ. ನಾವು ಪ್ರತಿಯೊಬ್ಬರೂ ಆಡಲೇಬೇಕು. ಆಟದಲ್ಲಿ ಸೋಲು ಗೆಲುವು ಏನೂ ಇಲ್ಲ, ಆಡ್ತಾ ಇರಬೇಕಷ್ಟೆ. ಆಡೋದೊಂದೇ ಕೆಲಸ ನಮ್ಮದು. ಡಿ ವಿ ಜಿ ನಮ್ಮೆಲ್ಲರ ಬದುಕನ್ನು ಇಸ್ಪೀಟಾಟಕ್ಕೆ ಹೋಲಿಸ್ತಾರೆ. ನಮಗೆ ನಮ್ಮೂರಲ್ಲೆಲ್ಲ ಇಸ್ಪೀಟಾಟ ಆಡಿ ಮನೆ ಮಾರೆಲ್ಲ ಕಳ್ಕೊಂಡಿದ್ರು. ಇಸ್ಪೀಟಾಟ ನೋಡಿದ್ರೆ ಆಗ್ತಿರಲಿಲ್ಲ ನನಗೆ. ಕಗ್ಗ ಓದಕ್ಕೆ ಶುರು ಮಾಡಿದ ಮೇಲೆ ಅರೆ ಇಸ್ಪೀಟಾಟದಲ್ಲೂ ಎಂಥ ತತ್ವ ತುಂಬಿದ್ದಾರೆ, ಎಂಥ ತೀಕ್ಷ್ಣ ಮತಿತ್ವ ಅವರಲ್ಲಿತ್ತು ಅಂತ. ಎಷ್ಟು ಅದ್ಭುತವಾಗಿ ಇಸ್ಪೀಟಾಟದ ಮೂಲಕ, ಇಸ್ಪೀಟಾಟ ಯಾರಿಗೆ ಚೆನ್ನಾಗಿ ಬರುತ್ತೋ ತುಂಬ ಚೆನ್ನಾಗಾಗುತ್ತೆ ತತ್ವ. ಜೀವಿ ಸಂಘವಿದೇನು ಗಂಜೀಪಿ ನೆಲೆ ಕಟ್ಟು, ದೈವ ಪೌರುಷ ಪೂರ್ವ ವಾಸನೆಗಳೆಂಬ ಮೂವರದ ನಾಡುವರು ಚದುರಿಸುತ್ತ ಬೆರೆಸಿಡುತ್ತ ನಾವೆಲ್ಲರಾಟದೆಲೆ ಮಂಕುತಿಮ್ಮ. ಜೀವಿ ಸಂಘವಿದೇನು, ನಮ್ಮ ಜೀವಿಗಳ ಸಂಘ ಸಮೂಹ ಏನದು ಅಂದರೆ ಗಂಜೀಪಿ ನೆಲೆ ಕಟ್ಟು, ಇಸ್ಪೀಟಾಟದ ಎಲೆಗಳ ಕಟ್ಟಿದ್ದಂಗಂತೆ. ಇದನ್ನು ಆಡೋರು ಯಾರು? ದೈವ ಅದೃಷ್ಟ, ಪೌರುಷ ನಮ್ಮ ವ್ಯಕ್ತಿಗತವಾದ ಸಾಹಸ, ಪೂರ್ವವಾಸನೆ ಪೂರ್ವ ಜನ್ಮದಲ್ಲಿ ಪಡೆದ ಸೌಭಾಗ್ಯ ಫಲ, ಇವು ಮೂರು ಸೇರಿಕೊಂಡು ಆಡ್ತಾವಂತೆ. ನೋಡಿ, ಇಷ್ಟೂ ಕೂಡ ಆಡೋಕ್ಕೆ ಸಾಧ್ಯ. ಕೆಲವರು ಸ್ವಂತ ಪೌರುಷವನ್ನು ಉಪಯೋಗಿಸ್ಕೊಂಡು ಮೇಲೆ ಬರ್ತಾರೆ. ಕೆಲವರು ಏನೂ ಪೌರುಷ ಇಲ್ಲ, ಸುಮ್ಮನೆ ಇರ್ತಾರೆ, ಆದರೂ ಮೇಲೆ ಇರ್ತಾರೆ. ಯಾಕೆಂದರೆ ಹಣೆ ಬರ ಹಿಂದಿಂದು ಪಡ್ಕೊಂಡಿದ್ದು. ಇನ್ನು ಕೆಲವರಿಗೆ ಅದೃಷ್ಟ ಖುಲಾಯಿಸ್ಬಿಡುತ್ತೆ, ಏನೇನೂ ಇರಲ್ಲ, ನಾಳೆ ಲಾಟ್ರಿ ಹೊಡೆದು ಬಿಡುತ್ತೆ. ಈ ಮೂರು ಸೇರ್ಕೊಂಡು ನಮ್ಮನ್ನು ಆಡ್ತಾವಂತೆ. ಇಸ್ಪೀಟಾಟದ ಕಟ್ಟು ಎಲೆಗಳು ನಾವೆಲ್ಲ ಇವು ದೈವ ಪೌರುಷ ಪೂರ್ವವಾಸನೆ. ಇಷ್ಟೂ ಆಡಬೇಕು. ನಮಗೆ ಕಷ್ಟ ಬಂತು ಅಂದರೆ ಈ ಜನ್ಮದಲ್ಲಿ ಪಡೆದಿದ್ದಲ್ಲ, ಹಿಂದಿಂದಲೂ ಇರುತ್ತೆ ನಮಗೆ. ಅದಕ್ಕೆ ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಒಂದು ಸಣ್ಣ ಸಣ್ಣ ಪ್ರಶ್ನೆ ಕೇಳಿಕೊಂಡು ತತ್ವ ತುಂಬ್ತಾರೆ. ನಮಗೆ ಕಣ್ಣೆರಡಿದೆಯಲ್ಲ, ಎರಡ್ಯಾತಕ್ಕೆ ಬೇಕು ಅಂತ ಪ್ರಶ್ನೆ. ನಾವು ಇಷ್ಟುವರೆಗೆ ಕೇಳ್ಕೊಳ್ಳಿಲ್ಲ ಅಲ್ವಾ, ಸುಮ್ಮನೆ ಇದೇ ನೋಡ್ತಿರ್ತೀವಿ ಅಷ್ಟೇ. ಡಿ ವಿ ಜಿ ಪ್ರಶ್ನೆ ಮಾಡ್ಕೋತಾರೆ, ಕಣ್ಣೆರಡದೇಕೆ ಎರಡು ಒಂದೇ ಪಕ್ಕದೊಳೇಕೆ, ಬೆನ್ನೊಳೊಂದೆದೆಯಳೊಂದಿರಲು ಸುಕರವಲ, ಅನ್ಯಾಯ ವಿಕಟಂಗಳೆನಿತೋ ಸೃಷ್ಟಿಕ್ರಮದಿ ಸೊನ್ನೆ ಜನವಾಕ್ಕಲ್ಲಿ ಮಂಕುತಿಮ್ಮ. ಪ್ರಶ್ನೆ ಕೇಳ್ತಾರೆ ನೋಡಿ, ಕಣ್ಣೆರಡದೇಕೆ, ಎರಡು ಕಣ್ಣೆ ಹತ್ತಕ್ಕೆ ಬೇಕು ನಮಗೆ, ಎರಡು ಒಂದೇ ಪಕ್ಕದೊಳೇಕೆ, ಅಕ್ಕಪಕ್ಕದಲ್ಲೇ ಯಾಕೆ ಬೇಕು ಎರಡು ಕಣ್ಣು, ಬೆನ್ನೊಳೊಂದು ಎದೆಯೊಳೊಂದು ಇರಲು ಸುಕರವಲ. ಒಂದು ಕಣ್ಣು ಬೆನ್ನಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೊಂದು ಕಣ್ಣು ಎದೆಯಲ್ಲಿದ್ದರೆ ಚೆನ್ನಾಗಿರ್ತಿತ್ತು. ಆಗ ಮುಂದ್ಗಡೆ ನೋಡ್ಬೋದು, ಹಿಂದ್ಗಡೆ ನೋಡ್ತಾ ಹೋಗ್ಬೋದು. ಹಿಂದ್ಗಡೆ ಯಾರು ಚೂರಿ ಹಾಕಕ್ಕೆ ಬಂದರೆ ಗೊತ್ತಾಗ್ತಿತ್ತು ನಮಗೆ. ಬೆನ್ನೊಳೊಂದಿರ ಎದೆಯೊಳೊಂದಿರಲು ಸುಕರವಲ. ನಮಗೆ ಅನ್ಯಾಯ ವಿಕಾರ ಅಂತ ಅನಿಸಿದ್ದು ಲೋಕದಲ್ಲಿ ಎಷ್ಟೋ ಇದೆ, ನಮಗೆ ಸರಿ ಇಲ್ಲ ಅದು ಅಂತ ಅನಿಸ್ಬೋದು. ಅನ್ಯಾಯ ವಿಕಟಂಗಳೆನಿತೋ ಸೃಷ್ಟಿಕ್ರಮದಿ ಸೊನ್ನೆ ಜನವಾಕ್ಕಲ್ಲಿ ಮಂಕುತಿಮ್ಮ. ಮನುಷ್ಯರಿಗೆ ಅದರ ಬಗ್ಗೆ ಮಾತಾಡೋಕ್ಕೆ ವಾಯ್ಸಿಲ್ಲ, ಧ್ವನಿ ಇಲ್ಲ, ಅರ್ಹತೆಯೇ ಇಲ್ಲ, ಸ್ವಾತಂತ್ರ್ಯವೇ ಇಲ್ಲ. ಹೀಗೆ ಹೇಳಿಬಿಟ್ಟು ಇನ್ನೆಲ್ಲೋ ಒಂದು ಕಡೆ ಯಾಕೆ ಕಣ್ಣುಗಳನ್ನು ಮುಂದೆ ಕೊಟ್ಟ ಅಂತ ಡಿ ವಿ ಜಿ ಅದಕ್ಕೆ ಸಮಜಾಯಿಸಿ ನೀಡ್ತಾರೆ. ಮುನ್ನಾದ ಜನುಮಗಳ ನೆನಸಿ ನಿನಗೇನು, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವವೊಲ್, ಬೆನ್ನ ಪಿಂತಿನದು ಕಾಣಿಸದಂತೆ ಪರಮೇಷ್ಟಿ ಕಣ್ಣನಿಟ್ಟನು ಮುಖದಿ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ನೋಡಿ. ಮುನ್ನಾದ ಜನುಮಗಳ ನೆನಸಿ ನಿನಗೇನು, ಹಿಂದಿನ ಜನ್ಮದ ಕರ್ಮದ ಫಲವನ್ನು ನೆನೆಸ್ಕೊಂಡು
ನೆನಪು ಮಾಡಿಕೊಂಡು ನಿನಗೇನು ಆಗಬೇಕಾಗಿದ್ದಿಲ್ಲ. ಹಿಂದಿಂದು ಹೋಯ್ತದು. ಪಾಸ್ಟ್ ಈಸ್ ವೇಸ್ಟ್ ಪೇಪರ್, ಪ್ರೆಸೆಂಟ್ ಈಸ್ ನ್ಯೂಸ್ ಪೇಪರ್, ಫ್ಯೂಚರ್ ಈಸ್ ಕ್ವಶನ್ ಪೇಪರ್. ಬರೀ ಕ್ವಶನ್ ಪೇಪರನ್ನು ಬಿಡುವುದಲ್ಲ, ಆನ್ಸರ್ನ ಹುಡುಕಬೇಕು ನಾವು. ಅದೇ ಬದುಕು. ಬೆನ್ನೊಳೊಂದೆದೆಯೊಳೊಂದಿರಲು ಸುಖರವಲ ಅನ್ಯಾಯ ವಿಕಟಂಗಳೆನಿತೋ ಸೃಷ್ಟಿಕ್ರಮದಿ ಸೊನ್ನೆ ಜನವಕ್ಕಲ್ಲಿ ಮಂಕುತಿಮ್ಮ ಮುನ್ನಾದ ಜನುಮಗಳ ನೆನಸಿ ನಿನಗೇನು. ಹಿಂದಿನ ಜನ್ಮದ ಕರ್ಮದ ಫಲಗಳನ್ನು ನೆನೆಸ್ಕೊಂಡು ನಿನಗೇನಾಗಬೇಕಾಗಿದೆ? ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವ ಒಲ್. ಮುಂದಿಂದಕ್ಕೆ ಕೊಡು ಮನಸ್ಸನ್ನು. ಮುಂದಿನ ನೋಡು, ಹಿಂದಿಂದೇನು ಮಾಡಬೇಕಾಗಿದ್ದಿಲ್ಲ, ಅದೇನಿಲ್ಲ. ನಾವು ಬಂದದ್ದನ್ನು ಅನುಭವಿಸ್ಬೇಕಷ್ಟೇ. ಅಲ್ಲೇನು ಹೆಚ್ಚು ಕಡಿಮೆ ಮಾಡೋಕ್ಕಾಗಲ್ಲ. ಹಿಂದೆ ನೋಡಿ ಮಾಡುವುದೇನು, ನೀನು ಮುಂದೆ ನೋಡ್ತಾ ಹೋಗು ಅಂತ ಸೂಚಿಸಲೋ ಎಂಬಂತೆ ಭಗವಂತ ನಮಗೆ ಮುಂದೇ ಕಣ್ಕೊಟ್ಟನಂತೆ. ಹೇಡಿ ಆಗಬೇಡ ಅಂತ ಎಷ್ಟು ಚೆನ್ನಾಗಿ ಸಮಜಾಯಿಸಿ ಕೊಡ್ತಾರೆ. ಮುನ್ನಾದ ಜನುಮಗಳ ನೆನಸಿ ನಿನಗೇನು, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವ ಒಲ್. ಬೆನ್ನ ಪಿಂತಿನದು ಕಾಣಿಸದಂತೆ ಪರಮೇಷ್ಟಿ ಕಣ್ಣನಿಟ್ಟನು ಮುಖದಿ ಮಂಕುತಿಮ್ಮ. ಹಿಂದಿಂದು ಹಿಂದಿದ್ದು ಕಾಣಬಾರ್ದು ನಿನಗೆ, ಹೇಡಿ ಆಗ್ತ್ಯಾ, ಮುಂದೆ ನೋಡ್ತಾ ಹೋಗು ಅಂಥೇಳಿ ಸೂಚಿಸಲೋ ಎಂಬಂತೆ ನಮಗೆ ಮುಖದಲ್ಲೇ ಕಣ್ಣು ಕೊಟ್ಟ ಅಂತೆ. ನಾವು ಅರ್ಥ ಮಾಡ್ಕೋಬೇಕಲ್ವಾ? ಹಾಗಾಗಿ ನಮ್ಮ ಪೂರ್ವಜನ್ಮದ ಫಲ ಇದೆಯಲ್ಲ, ಅದನ್ನು ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಡಿ ವಿ ಜಿ ಭಾಳ ಚೆನ್ನಾಗಿ ಹೇಳ್ತಾರೆ, ಅದನ್ನು ಅನುಭವಿಸಿಯೇ ತೀರಿಸಬೇಕು. ಅದಕ್ಕೆಲ್ಲ ಕೊರಗಿ ಅಲ್ಲ, ಇದೆ ಅಷ್ಟೇ. ಕೊರಗಿ ಮಾಡೋದೇನೂ ಇಲ್ಲ. ಮುಂದೇನಾರು ಮಾಡ್ಬೋದಾ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಿಂದಿಂದಲೇ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಹಿಂದಿನ ಜನ್ಮದ ಕರ್ಮಫಲ ಹೆಣ ಅಂತ ಹೇಳಿಕೊಂಡು ಹೇಳ್ತಾರೆ ಡಿ ವಿ ಜಿ. ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ. ನಿನ್ನೊಡಲೆಚ್ಚಿತೆ ಜಗದ ತಂಟೆಗಳೆ ಸೌದೆಯುರಿ, ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ. ತನ್ನ ಶಿಲುಬೆಯ ತಾನೇ ಹೊತ್ತ ನಲಗುರು ಏಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು. ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು ಬೆನ್ನಿನಲಿ ಹೊತ್ತು ನಡೆ ಮಂಕುತಿಮ್ಮ. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರದಾರದನು ಕರೆದು ತಿರುಪೆಯನು. ರೆಕ್ಕೆ ಪೋದಂತಲೆದು ಸಿಕ್ಕಿದುದನುಣ್ಣುವುದು ತಕ್ಕುದ ವ್ರತ ನಿನಗೆ ಮಂಕುತಿಮ್ಮ. ಏನೋ ಕಣ್ಣನು ಪಿಡಿಯುವುದೇನೋ ದಿಗಿಲಾಗಿಪುದು, ಏನನೋ ನೆನೆದು ಸರ್ರೆಂದು ಹಾರುವುದು. ಬಾನೊಳಾಡುವ ಪಕ್ಷಿಗಿದುವೆ ನಿತ್ಯಾನುಭವ, ನೀನದನು ಮಿರಿಹಯ ಮಂಕುತಿಮ್ಮ. ಆವ ಕಡೆ ಹಾರುವುದೋ ಆವ ಕಡೆ ತಿರುಗುವುದೋ, ಆವಾಗಳಾವ ಕಡೆ ಗೆರಗುವುದೋ ಹಕ್ಕಿ. ನಾವು ಮಂತೆಯ ಸೃಷ್ಟಿ ಕೃತ್ರಿಮದ ಕೈಗೊಂಬೆ, ಜೀವ ಮಾರ್ಗ ಮನುಖ್ಯ ಮಂಕುತಿಮ್ಮ. ದಾರಿ ಗುರಿಗಳ ಗೊತ್ತು ಕಾಗೆ ಗುಂಟೇನಯ್ಯ, ಆರಮನೆ ಸಂಡಿಗೆಯೋ ಚುಂಡಿಲಿಯೋ ಪುಳುವೋ ಅರಪಿಂಡವೋ ಏನೋ ಎಂತೋ ಆ ಬಾಳಗತಿ ಮೀರಿದವನೇ ನೀನು ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕೋ. ನಿನ್ನ ಪಾಲಿನ ಕರ್ಮ ಬೇರೆ ಯಾರಿಗೂ ಹಂಚಕ್ಕಾಗಲ್ಲ. ಧೈರ್ಯ ಮಾಡಿ, ಅದಕ್ಕೆ ಹಿಂದೆ ಸಹನೆ ವಜ್ರದ ಕವಚ ಅಂತ ಹೇಳಿರೋದು. ನಿನ್ನ ಪಾಲಿನ ಕರ್ಮಫಲವನ್ನು ನೀನೇ ಹೊತ್ತು ಸಾಗಲಿಕ್ಕೆ ಎಲ್ಲ ರೀತಿ ಸಿದ್ಧ ಮಾಡ್ಕೋ, ಅದನ್ನೇನು ಕಡಿಮೆ ಮಾಡೋಕ್ಕೂ ಆಗಲ್ಲ. ನಿನ್ನ ಹೆಣವನೇ ನೀನು ಹೊತ್ತು ಸಾಗಿಸಬೇಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ. ನಿನ್ನ ಕರ್ಮದ ಫಲವನ್ನು ಹೊರಲಿಕ್ಕೆ ನೀನೇ ತಯಾರಿ ನಡೆಸ್ಕೋ. ಬೇರೆಯವರನ್ನು ಕರೆದರೆ ಅದು ಆಗತ್ತಾ? ನನಗೆ ತಲೆನೋವು ಬಂದರೆ ನಾನೇ ಅನುಭವಿಸ್ಬೇಕು, ಹೊಟ್ಟೆ ನೋವು ಬಂದರೆ ನಾನೇ ಅನುಭವಿಸ್ಬೇಕು. ನನ್ನ ತಲೆನೋವಿನ ಅರ್ಧ ಭಾಗವನ್ನು ಬೇರೆಯವ್ರಿಗೆ ಹಂಚಕ್ಕಾಗಲ್ಲ. ಹಾಗೆ ನಮ್ಮ ಕರ್ಮಫಲವನ್ನು ನಾನು ಪಡ್ಕೊಂಡು ಬಂದಿದ್ದು. ಮುಂದಾಲೋಚನೆ ಇಟ್ಕೊಂಡು ಈಗ ಆಯ್ತಲ್ಲ, ಏನೋ ಕಷ್ಟ ಇದೆ, ಮುಂದಾದರೂ ನಾನು ಒಳ್ಳೇದು ಮಾಡೋಣ, ಸಾಧ್ಯ ಅದು ಇದ್ದಷ್ಟು ಬದುಕನ್ನು ಮುಂದಿನ ಬದುಕನ್ನು ಆದಷ್ಟು ಮಟ್ಟಿಗೆ ಶಾಂತಿಯುತವಾಗಿ ಕಳೆಯೋಣ, ಸಾಕಷ್ಟು ಲೋಕೋಪಕಾರಕ್ಕಾಗಿ ನಾವು ಬಳಸೋಣ ಅಂತ ಯೋಚನೆ ಮಾಡ್ಕೊಂಡು ಮುಂದೆ ಹೋಗ್ಬೇಕಂತ. ನಿನ್ನ ಹೆಣವನು ನೀನೆ ಹೊತ್ತು ಸಾಗಿಸಬೇಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ. ನಿನ್ನೊಡಲೆ ಚಿತೆ ಜಗದ ತಂಟೆಗಳೆ ಸೌದೆಯುರಿ,
ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ, ನಿನ್ನ ಶರೀರವೇ ಚಿತೆ, ನಿನ್ನೊಡಲೆ ಚಿತೆ, ಜಗದ ತಂಟೆಗಳೇ ಸೌದೆಯುರಿ, ಜಗತ್ತಿನ ಸಮಸ್ಯೆಗಳೆಲ್ಲ ಸೌದೆ ಉರಿ. ಮಣ್ಣೆ ತರ್ಪಣ ನಿನಗೆ, ಮಣ್ಣೆ ಕೊನೆಗೆ ತರ್ಪಣ ತೃಪ್ತಿಯಾಗೋದಲ್ಲೇ, ನಾವು ಮಣ್ಣಿನಿಂದ ಬಂದಿದ್ದೀವಿ, ಹೋಗಿ ಮಣ್ಣಿಗೇ ಸೇರಿಬಿಡ್ತೀವಿ. ಯಾರು ಏನೇ ಹೋರಾಡಿದ್ರೂ ಮಣ್ಣಾಗಿ ಬಿಡಬೇಕು. ಮಣ್ಣಿನಿಂದ ಬಂದವರು ಮಣ್ಣಿಗೆ ಸೇರಬೇಕು. ಮಣ್ಣಿಂದ ಬಂದು ಮಣ್ಣಿಗೆ ಸೇರೋದು ಒಳಗಡೆ ನಾವು ಏನಾದರೂ ಹಣ್ಣಾಗುವಂಥ ಕೆಲಸ ಮಾಡಬೇಕು. ಮಾಗಿ ಅದು ಹಣ್ಣಾಗಬೇಕು, ಅದು ನಿತ್ಯ ಲೋಕಕ್ಕೆ ಅದು ಹಣ್ಣು ಕೊಡ್ತಿರಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆಗಳನ್ನು ಡಿ ವಿ ಜಿ ಎಲ್ಲೆಲ್ಲೂ ತಗೋತಾರೆ. ಅವರಿಗೆ ಮಡಿವಂತಿಕೆ ಎಲ್ಲೂ ಇಲ್ಲ. ಅದಕ್ಕೆ ಶ್ರೇಷ್ಠ ಆರ್ಷಕವಿ ಅಂತ ಹೇಳ್ತಾರೆ ಅವರಿಗೆ. ತನ್ನ ಶಿಲುಬೆಯ ತಾನೇ ಹೊತ್ತನಲ ಗುರು ಏಸು, ಏಸು ಗುರು ತನ್ನ ಶಿಲುಬೆಯನ್ನು ತಾನೇ ಹೊತ್ತನಂತೆ. ಕರ್ಮದ ಫಲ ತಾವೇ ಹೊರಬೇಕು ಅನ್ನೋದಕ್ಕೆ ಉದಾಹರಣೆ ತಗೊಂಡಿದ್ದಾರೆ ನೋಡಿ. ಅವನಿಗೆ ಮರಣದಂಡನೆ ವಿಧಿಸಿದಾಗ ಅವನ ಫಾಲೋಯರ್ಸು ಅಲ್ಲಿಯ ನಿಯಮದ ಪ್ರಕಾರ ಶಿಲುಬೆ ವಧ್ಯಸ್ಥಾನದವರೆಗೆ, ಮರಣದಂಡನೆ ವಿಧಿಸುವ ಸ್ಥಾನದವರೆಗೆ ಯಾರಿಗೆ ಮರಣದಂಡನೆಯನ್ನು ವಿಧಿಸಲಾಗುತ್ತಿತ್ತೋ ಅವರೇ ಆ ಶಿಲುಬೆಯ ತುಂಡನ್ನು ಅಲ್ಲಿವರೆಗೆ ಹೊತ್ಕೊಂಡು ಹೋಗಬೇಕಾಗಿತ್ತು. ಯೇಸುವಿಗೂ ಹೊತ್ಕೊಂಡು ಹೋಗಬೇಕು ಅಂತ ಆದೇಶ ಕೊಟ್ಟರು. ಅವನ ಫಾಲೋವರ್ಸ್ ಅನುಯಾಯಿಗಳು ಈಗಲಾದರೂ ಸ್ವಲ್ಪ ಹೆಲ್ಪ್ ಮಾಡ್ತೀವಿ, ನಾವು ಅಲ್ಲಿವರೆಗೆ ಹೊತ್ಕೊಂಡು ಬರ್ತೀವಪ್ಪ ಅಂತ ಕೇಳಿದ್ರಂತೆ. ಯೇಸು ಒಪ್ಪಲಿಲ್ಲ ಅಂತ. ಇದು ನನ್ನ ಕರ್ಮದ ಫಲ, ನಾನೇ ಹೊತ್ತು ಸಾಗಿಸ್ಬೇಕು, ನಿಮ್ಗೆ ಕೊಡೋದಿಲ್ಲ ಅಂತ ವಧ್ಯಸ್ಥಾನದವರೆಗೂ ಕೂಡ ಅವನೇ ಹೊತ್ಕೊಂಡು ಹೋದ. ಆ ಉದಾಹರಣೆ ಕೊಡ್ತಾರೆ ಡಿ ವಿ ಜಿ. ತನ್ನ ಶಿಲುಬೆಯ ತಾನೇ ಹೊತ್ತನಲ ಗುರು ಯೇಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು, ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು, ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ. ಹೇಗೆ ಅವನು ಹೊತ್ತನೋ ಹಾಗೆ ನನ್ನ ಕರ್ಮದ ಫಲವನ್ನು ನಾನೇ ಹೊತ್ತು ಸಾಗಿಸಬೇಕು. ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು, ದುಃಖಿಸಬೇಡ, ತುಟಿ ಬಿಗಿದು ಏನು ಭಾರ ಇದೆಯೋ ಕಣ್ಣು ಮುಚ್ಕೊಂಡು ಹಲ್ಲು ಕಿರಿದುಕೊಂಡು ಹೊತ್ಕೊಂಡು ಸಾಗಿಸು ಅಂತ ಹೇಳ್ತಾರೆ. ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು, ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ. ಹಕ್ಕಿಗಳು ನೋಡಿ ಎಷ್ಟು ಚೆನ್ನಾಗಿ ಬದುಕ್ತವೆ, ಹಾಗೆ ಬದುಕು. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರದಾರದನು ಕರೆದು ತಿರುಪೆಯನು, ರೆಕ್ಕೆ ಪೋದಂತಲೆದು ಸಿಕ್ಕಿದುದನುಣ್ಣುವುದು, ತಕ್ಕುದ ವ್ರತ ನಿನಗೆ ಮಂಕುತಿಮ್ಮ. ಹಕ್ಕಿಯ ವ್ರತ, ಹಕ್ಕಿ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಹಕ್ಕಿ ಮರದಿಂದ ಗೂಡಿನಿಂದ ಹಾರಬೇಕಾದ್ರೆ ಮೊದಲು ಇಂಥ ಪ್ರದೇಶಕ್ಕೆ ಹೋಗ್ತೀನಿ ಅಂತ ಗುರಿ ಇಟ್ಕೊಂಡಿರುತ್ತಾ. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರದಾರದನು ಕರೆದು ತಿರುಪೆಯನು. ಹಕ್ಕಿಗೆ ಯಾರು ಕರೆದು ಭಿಕ್ಷೆ ಕೊಡ್ತಾರೆ? ರೆಕ್ಕೆ ಪೋದಂತಲೆದು ಸಿಕ್ಕಿದುದನುಣ್ಣುವುದು. ರೆಕ್ಕೆ ಎಲ್ಲಿಗೆ ತಗೊಂಡೋಗುತ್ತೋ ಅಲ್ಲಿಗೆ ಹೋಗುತ್ತೆ, ಏನು ಸಿಗುತ್ತೋ ಅದನ್ನು ಊಟ ಮಾಡುತ್ತೆ. ತಕ್ಕುದ ವ್ರತ ನಿನಗೆ ಮಂಕುತಿಮ್ಮ. ಈ ವ್ರತ ಆಚರಿಸು, ಸಂತೋಷ ನಿನಗೆ ಸಿಗುತ್ತೆ. ಏನೋ ಕಣ್ಣನು ಪಿಡಿವುದು, ಏನೋ ದಿಗಿಲಾಗಿಪುದು, ಏನನೋ ನೆನೆದು ಸರ್ರೆಂದು ಹಾರುವುದು. ಬಾನೊಳಾಡುವ ಪಕ್ಷಿಗೆ ಇದುವೇ ನಿತ್ಯಾನುಭವ, ನೀನದನು ಮೀರಿಗಯ ಮಂಕುತಿಮ್ಮ. ಆ ಪಕ್ಷಿನ ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ ನೋಡಿ. ಏನೋ ಕಣ್ಣನ್ನು ಪಿಡಿಯುವುದು, ಮರದ ರೆಂಬೆ ಮೇಲೆ ಕೂತ್ಕೊಂಡಿರ್ತಾರೆ, ಕಣ್ಣಲ್ಲಿ ಎಲ್ಲೋ ಸುತ್ತಲೂ ನೋಡ್ತಾ ಇರುತ್ತೆ. ಏನೋ ಕಣ್ಣನ್ನು ಪಿಡಿಯುವುದು, ಏನೋ ದಿಗಿಲಾಗಿಪುದು, ಏನನ್ನೋ ಕಂಡು ಆ ಗಾಬರಿಗೊಳ್ಳುತ್ತೆ. ಏನನೋ ನೆನೆದು ಸರ್ರೆಂದು ಹಾರುವುದು, ಏನನ್ನೋ ನೆನೆಸ್ಕೊಂಡು ಸರ್ರ್ ಅಂತ ಹಾರೋಗುತ್ತೆ. ಬಾನೊಳಾಡುವ ಪಕ್ಷಿಗೆ ಇದುವೇ ನಿತ್ಯಾನುಭವ, ಆಕಾಶದಲ್ಲಿ ಹಾರುವ ಪಕ್ಷಿಗೆ ಇದು ನಿತ್ಯವಾದ ಅನುಭವ. ನೀನದನು ಮೀರಿಹಯ ಮಂಕುತಿಮ್ಮ. ಇದಕ್ಕೂ ನಿನಗೂ ಏನಾದರೂ ನೋಡಿ, ನೀನು ಇದನ್ನು ಮೀರಿದ ಬದುಕು ನಿನ್ನದೇನಾದಿದೆಯಾ? ಆವ ಕಡೆ ಹಾರುವುದೋ, ಆವ ಕಡೆ ತಿರುಗುವುದೋ, ಆವಾಗಳಾವ ಕಡೆಗೆ ರಗುವುದೋ ಹಕ್ಕಿ.
ನಾವು ಮಂತೆಯ ಸೃಷ್ಟಿ ಕೃತ್ರಿಮದ ಕೈಗೊಂಬೆ ಜೀವ ಮಾರ್ಗ ಮನುಕ್ಯ ಮಂಕುತಿಮ್ಮ. ಯಾವ ಕಡೆ ಹಾರುತ್ತೋ ಯಾವ ಕಡೆ ತಿರುಗುತ್ತೋ ಆವಾಗಳಾವ ಕಡೆಗೆರಗುವುದ ಹಕ್ಕಿ ಯಾವಾಗ ಹೋಗಿ ಎಲ್ಲ ಕೂತ್ಕೊಳ್ಳುತ್ತೋ. ನಾವು ಮಂತೆಯ ಸೃಷ್ಟಿ ಕೃತ್ರಿಮದ ಕೈಗೊಂಬೆ. ನಾವು ಹಾಗೆ ಪ್ರಕೃತಿಯ ಕೈಗೊಂಬೆ. ನಾವು ಅದು ಹೇಳ್ದಂಗೆ ನಾವು ಕೇಳಬೇಕು. ಸೃಷ್ಟಿ ಕೃತ್ರಿಮದ ಕೈಗೊಂಬೆ ಜೀವ ಮಾರ್ಗ ಮನುಕ್ಯ ಮಂಕುತಿಮ್ಮ. ನಮ್ಮ ಬದುಕಿನ ಮಾರ್ಗ ನಮಗೆ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಹಾಗೆ ಆಗ್ತಾ ಇರುತ್ತೆ. ನಾವಿಲ್ಲಿ ಹರಿಹರಕ್ಕೆ ಬಂದು ಎಷ್ಟೋ ಜನ ಹರಿಹರಕ್ಕೆ ಬಂದು ನಮ್ಮ ಇಲ್ಲಿ ಮನೆ ಕಟ್ತೀವಿ ಇಲ್ಲೇ ವಾಸವಾಗ್ತೀವಿ ಅಂತ ಯಾರಾದರೂ ಮೊದಲು ಯೋಚನೆ ಮಾಡಿದ್ರಾ? ಅದು ಯಾರ್ಯಾರಿಗೆ ಎಲ್ಲೆಲ್ಲಿ ಸೈಟ್ ಕೊಡಬೇಕೋ ಅಥವಾ ಎಲ್ಲೆಲ್ಲೋ ಮನೆ ಕಟ್ಕೊಂಡಿರ್ತಾರೆ ಅದರ ಮಾರಿ ಬಂದು ಇಲ್ಲಿ ಕೂತ್ಕೊಂಡಿರ್ತಾರೆ, ಅಥವಾ ಇಲ್ಲಿ ಮಾರಿ ಇನ್ನೆಲ್ಲೋ ಹೋಗ್ತಿರ್ತಾರೆ. ಮನುಷ್ಯ ಅಲ್ಲಿಂದಲ್ಲಿ ಒಂದು ಕಡೆ ಇರಲ್ಲ. ಅವನು ಅಲ್ಲಿ ಯಾವುದೋ ಒಂಥರ ಏನೋ ಅತೃಪ್ತಿಯಪ್ಪ. ನೋಡಿ, ಎಲ್ಲಿದ್ದೀನೋ ಅಲ್ಲೇ ಖುಷಿ ಪಡುವಂಥ ಒಂದು ಮನೋಭಾವ ಅವನಿಗಿಲ್ಲ. ಸಾಮಾನ್ಯವಾಗಿ ಹೋಟೆಲ್ ನಡೆಸುವವರಿಗೆ ತಲೆನೋವು ಬಂದರೆ ಕ್ಯಾಶಿಯರಿಗೆ ಅವನು ಎದುರುಗಡೆ ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ ತಿಂದು ತಲೆನೋವು ಪರಿಹಾರ ಮಾಡ್ಕೋತಾನೆ. ಆ ಮೆಡಿಕಲ್ ಶಾಪ್ನವನಿಗೆ ತಲೆನೋವು ಬಂದರೆ ಈ ಎದುರುಗಡೆ ಹೋಟೆಲಿಗೆ ಬಂದು ಅರ್ಧ ಲೋಟ ಕಾಫಿ ಕೊಡು ತಲೆನೋವು ಪರಿಹಾರ ಮಾಡ್ತಾನೆ. ಅಲ್ಲಲ್ಲೇ ತೃಪ್ತಿ ಇಲ್ಲ ಅವರಿಗೆ. ಜೀವ ಮಾರ್ಗ ಮನುಹ್ಯ ಮಂಕುತಿಮ್ಮ. ಕಾಗೆದು ಉದಾಹರಣೆ ಕೊಡ್ತಾರೆ ನೋಡಿ. ಪಕ್ಷಿಗಳನ್ನು ಮರಗಳನ್ನು ಡಿವಿಜಿ ಕೊಂಡಾಡ್ತಾರೆ. ಮರದ ಜನ್ಮ ಪುಣ್ಯಮಯವಾದ ಜನ್ಮ ಅಂತ ಒಂದು ಕಡೆ ಹೇಳ್ತಾರೆ. ದಾರಿ ಗುರಿಗಳ ಗೊತ್ತು ಕಾಗೆ ಗುಂಟೇನಯ್ಯ, ಆರಮನೆ ಸಂಡಿಗೆಯೋ ಚುಂಡಿಲಿಯೋ ಹುಳುವೋ ಆರ ಪಿಂಡವೋ ಏನೋ ಎಂತೋ ಆ ಬಾಳಗತಿ ಮೀರಿದವನೇ ನೀನು ಮಂಕುತಿಮ್ಮ. ಸಮಯ ಆಯಿತು. ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.